ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಪದ್ಮಾ ಫ್ಯಾಮಿಲಿ ಕನ್ನಡ ಲಾಗ್ಸ್. ಇವತ್ತು ನನ್ನ ಮಗ ಮಾವಿನಕಾಯಿ ತುರಿಯಲ್ಲಿ ಏನೋ ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದಾನೆ. ಸ್ನ್ಯಾಕ್ಸ್ ಅನ್ನಲ್ಲ, ಉಪ್ಪಿನಕಾಯಿ ಥರ ಅವನು ಮಾಡ್ಕೊಂಡು ತಿಂದಿದ್ದಾನಂತೆ ಊರಲ್ಲಿ. ಅದಕ್ಕೆ ನನಗೂ ಮಾಡಿಕೊಡ್ತಾ ಇದ್ದಾನೆ. ನೋಡಿ ಹೇಗೆ ಮಾಡ್ತಾನೆ ಅಂತ ತೋರಿಸ್ತೀನಿ. ಫಸ್ಟು ಮಾವಿನಕಾಯಿ ತುರ್ಕೊಂಡು ಒಗ್ಗರಣೆ ಹಾಕೊಂಡು ಉಪ್ಪು ಖಾರ ಹಾಕಿ ನೀನು ಎಲ್ಲಿ ಮಾಡ್ಕೊಂಡಿದ್ದೆ ಈ ಥರ? ಊರಲ್ಲಿ. ಮೊನ್ನೆ ಊರಲ್ಲಿ ಒಂದು 10 ದಿನ ಇದ್ದ ಊರಲ್ಲಿ. ಇದು ನಮ್ಮರದ್ದೆ ಕಾಯಿ, ಅಲ್ಲಿ ಮಾಡ್ಕೊಂಡು ತಿಂದಿದ್ದಾನೆ. ಅದಕ್ಕೆ ನನಗೂ ಮಾಡಿಕೊಡ್ತಾನಂತೆ. ಅದು ಜಾಸ್ತಿ ಐತೆ ಮಾವಿನಕಾಯಿ, ತುರಿತಾ ಇದ್ದಾನೆ. ಹೇಗೆ ಮಾಡ್ತಾನೆ ಅಂತ ತೋರಿಸ್ತೀನಿ. ತುರಿದಾಯ್ತು ಬಾಮ, ಹೇಗೆ ಮಾಡೋದಂತ ನೋಡಿಸ್ತೀನಿ. ಇಷ್ಟು ಬೇಕಾಗಿರೋ ಐಟಮ್ಸ್ ಅಂತೆ: ಒಣಮೆಣಸಿನ್ಕಾಯಿ, ಒಣ ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಅಚ್ಕಾರ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ, ಮಾವಿನಕಾಯಿ ತುರಿ ರೆಡಿಯಾಗಿದ್ದಾರೆ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಎಣ್ಣೆ ಅಷ್ಟು ಹಾಕೋಬೇಕಾ ಎಣ್ಣೆ? ಸಾಸಿವೆ ಮತ್ತು ಜೀರಿಗೆ, ಒಣಮೆಣಸಿನ್ಕಾಯಿ, ಒಣ ಕರಿಬೇವು, ಉಪ್ಪು, ಖಾರ, ಅರಿಶಿನ ಪುಡಿ, ಮಾವಿನಕಾಯಿ ತುರಿ ಹಾಕ್ಕೊತಾ ಇದ್ದಾನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದಾನೆ. ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗಂಗೆ. ಸ್ಟವ್ ಆಫ್ ಮಾಡ್ತೀನಿ. ಆಯಿತು, ಬೆಂದಿ ಎಲ್ಲ. ಚೆನ್ನಾಯ್ತಾ? ಕೊಡು ನಂಗೂ ಒಂದು ಸ್ವಲ್ಪ ಕೊಡು. ಬಿಸಿ ಸ್ವಲ್ಪ ಬಿಸಿ ಐತೆ. ಚೆನ್ನಾಗೈತೆ, ಸೇಮ್ ಉಪ್ಪಿನಕಾಯಿ ಥರನೇ. ಅನ್ನಕ್ಕೆ ಹಾಕೊಂಡ್ರೆ ತಿಂದರೆ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಅನ್ನ ತುಪ್ಪಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಸಾಂಬಾರ್ಗೂ 1 ತಿಂಗಳು ಇರ್ತಿದ್ದು ಮಾಡೋದು, ಫ್ರಿಜ್ಜಲ್ಲಿ ಇಟ್ಕೊಂಡು. ಇದು ನೋಡ್ರಿ, ಇವತ್ತು ಮಾವಿನಕಾಯಿ ತುರಿ ಉಪ್ಪಿನಕಾಯಿ ಥರನೇ ಅಂದ್ಕೊಳ್ರಿ, ಉಪ್ಪಿನಕಾಯಿ ಥರನೇ ಬರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ನಾನೇನು ಹಾಕಿದ್ದೆಲ್ಲ ಅವನೇ ಹಾಕಿದ್ದು, ಉಪ್ಪು ಖಾರ ಎಲ್ಲ ಕರೆಕ್ಟಾಗೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದೆಯಲ್ಲ ಬಬ್ಲು? ಗೊತ್ತಾಗುತ್ತಾ ಕ್ಲೀನಾಗಿ ನಿಂಗೆ ಎಷ್ಟು ಹಾಕಬೇಕು ಅಂತ? ಏನು ಸಾಂಬಾರು ಮಾಡಿದ್ರು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ತಾನೆ ಇವನು. ಇದಕ್ಕೂ ಅಷ್ಟೇ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗೈತೆ.
ಅವನೇ ಹಾಕಿದ್ದು ಇಷ್ಟಿಷ್ಟು ಬೇಕು ಅಂತ. ನೀ ಹೆಂಗೆ ಅಂದಾಜು ಮಾಡ್ಕೊತೀಯ? ಇಷ್ಟು ಮಾವಿನಕಾಯಿಗೆ ಅಂತ. ಇಷ್ಟು ಮಾವಿನಕಾಯಿಗೆ ಇಷ್ಟು ಸ್ಪೂನು ಅಂತಲ್ಲ, ಅದೇನು ತೋರಿಸಿಲ್ಲ. ಅವನ ಅಂದಾಜು ಮೇಲೆ ಎಲ್ಲ ಹಾಕಿಟ್ಟಿದ್ದ. ನಾನು ಬರೋಷ್ಟೊತ್ತಿಗೆ ಚೆನ್ನಾಗೈತೆ ಬಬ್ಲು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ಇಡ್ಲಿಗೆ ಹಾಕೊಂಡು ತಿಂತಾ ಇದ್ದಾನೆ. ನಾನಂತೂ ಬರೆಯೋದೇ ತಿಂದೆ ಒಂದಷ್ಟು, ತುಂಬ ಚೆನ್ನಾಗಿತ್ತು. ಅನ್ನ ಮಾಡಲಿಲ್ಲ, ಬೆಳಗ್ಗೆದೇ ಇಡ್ಲಿ ಇತ್ತಲ್ಲ, ಮಧ್ಯಾಹ್ನಕ್ಕೆ ಇಡ್ಲಿ ಜೊತೆ ತಿಂತಾ ಇದ್ದಾನೆ. ಚೆನ್ನಾಗಿತ್ತಾ ಇಡ್ಲಿಗೆ ಬಬ್ಲು? ಇಡ್ಲಿ ಮೇಲೆ ಕ್ಲೀನಾಗಿ ಹಾಕ್ಕೊಡ್ಬೇಕು ತಾನೆ. ಇವತ್ತಿನ ವ್ಲಾಗ್ ಇಷ್ಟು ನೋಡಿರಿ, ತುಂಬ ಚೆನ್ನಾಗಿತ್ತು. ನಾನಂತೂ ಬರೋದೇ ಒಂದಷ್ಟು ತಿಂದೆ. ಇಡ್ಲಿಗೆ ಹಾಕೊಂಡು ತಿಂತಾ ಇದ್ದಾನೆ. ಅವನ ಹತ್ರ ಒಂದು 2 ಇಸ್ಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ರೈ ಮಾಡೋಂಗಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಅವನ ಸ್ಟೈಲಲ್ಲಿ ತೋರಿಸಿದ್ದಾನೆ. ತುಂಬ ಚೆನ್ನಾಗಿತ್ತು. ನಾನಂತೂ 4ನೇ ಇಡ್ಲಿ ತಿಂತಾಯಿದ್ದೀನಿ ಈಗ.